ಸದ್ದಿಲ್ಲದೆ ದೆಹಲಿಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಇದಕ್ಕಿದ್ದ ಹಾಗೆ ಸಚಿವರು ದೆಹಲಿ ಪ್ರಯಾಣ ಬೆಳೆಸಿದ ಯಾಕೆ? ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ್ದಾರೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. ಪ್ರಮುಖವಾಗಿ ಎರಡು ವಿಚಾರ, ಆ ಎರಡು ವಿಚಾರಗಳಿಗಾಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡೋ ಸಾಧ್ಯತೆ ಇದೆ ಅನ್ನೋದು. ಸತೀಶ್ ಜಾರಕಿಹೊಳಿ ಚರ್ಚಿಸಲಿರುವಂತಹ ಎರಡು ವಿಷಯಗಳು ಏನು ಆಗಿದೆ? ಇದಕ್ಕಿದ್ದ ಹಾಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿದ್ದಾರೆ. ಎರಡು ವಿಚಾರಗಳ ಬಗ್ಗೆ ಗಂಭೀರವಾಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ. ವಿಷಯ ಮೊದಲನೇದು, ಲೋಕಸಭೆ ಚುನಾವಣೆಗೆ ಬೆಳಗಾವಿಯಿಂದ ಸ್ಪರ್ಧಿಸದಿರೋದ್ರ ಬಗ್ಗೆ. ಲೋಕಸಮರಕ್ಕೆ ಸತೀಶ್ ಜಾರಕಿಹೊಳಿಯನ್ನ ಅಭ್ಯರ್ಥಿ ಮಾಡೋ ವಿಚಾರವಾಗಿ ಒಂದು ಮಾತುಕತೆ ಇತ್ತು. ಬಟ್ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೈಕಮಾಂಡ್ ನಾಯಕರಿಗೆ ಹೇಳೋದಕ್ಕೆ. ಎರಡನೇ ವಿಷಯ, ತಮಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡೋ ಕುರಿತ ಹಾಗೆ. ಈ ಎರಡು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಮತ್ತೆ ಅವರ ಇಂಗಿತ ಏನಿದೆ ಅನ್ನೋದನ್ನ ವ್ಯಕ್ತಪಡಿಸೋದಕ್ಕೆ. ಯಾಕೆ ಲೋಕಸಭಾ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದ್ರೆ, ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಬಟ್ ಸ್ಟಿಲ್ ಸತೀಶ್ ಜಾರಕಿಹೊಳಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡೋ ಮನಸ್ಸಿಲ್ಲ. ಬೆಳಗಾವಿಯಿಂದ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ವದಂತಿ ಏನಿದೆ, ಆದರೆ ತನಗೆ ರಾಜ್ಯ ರಾಜಕಾರಣದಲ್ಲೇ ಇರೋದಕ್ಕೆ ಹೆಚ್ಚು ಆಸಕ್ತಿ, ನನಗೆ ರಾಜ್ಯ ರಾಜಕಾರಣದಲ್ಲೇ ಒಲವಿದೆ ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಮನವರಿಕೆ ಮಾಡಿಕೊಡ್ಲಿಕ್ಕೆ ಹೋಗಿದ್ದಾರೆ ಅಂತ. ಒಂದು ವೇಳೆ ಏನಾದರೂ ಲೋಕಸಭಾ ಚುನಾವಣೆಗೆ ನಿಂತು ದೆಹಲಿ ರಾಜಕಾರಣ ಪ್ರವೇಶಿಸಿದ್ರೆ ಬೆಳಗಾವಿ ಮೇಲಿರುವಂಥ ಹಿಡಿತವನ್ನ ತಪ್ಪಿಸಿಕೊಳ್ಬೇಕಾಗುತ್ತೆ, ಅದು ಕೈ ತಪ್ಪು ಹೋಗುತ್ತೆ. ಆ ಪ್ರಯತ್ನಗಳು ನಡೀತಾ ಇದೆ. ಈ ಕಾರಣಕ್ಕೆ ತಮ್ಮ ಹೆಸರನ್ನ ಲೋಕಸಭೆ ಚುನಾವಣೆಗೆ ಮುನ್ನೆಲೆಗೆ ಬಿಟ್ಟಿದ್ದಾರೆ. ಬಟ್ ತನಗೆ ಆಸಕ್ತಿ ಇಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಡೋ ನಿಟ್ಟಿನಲ್ಲಿ ದೆಹಲಿಗೆ ಹೋಗಿದ್ದಾರೆ ಅಂತ. ದೆಹಲಿಗೆ ಸಾಗಾಕಿ ಇಲ್ಲಿ ಬೆಳಗಾವಿಯನ್ನ ಮತ್ತಿನ್ಯಾರೋ ತಮ್ಮ ಅಧೀನಕ್ಕೆ ತಗೊಳ್ಳೋದು ಅಥವಾ ತಮ್ಮ ಪ್ರಭಾವ ಬಳಸಿ ಅಲ್ಲಿ ರಾಜಕಾರಣದ ಚಿತ್ರಣವನ್ನ ಬದಲಾಯಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಸಂಶಯ ಆಗಿದೆ. ಹೀಗಾಗಿ ಈ ವಿಚಾರವನ್ನ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡ್ತಾರಂತೆ. ತಮ್ಮ ಬದಲಿಗೆ ಕುಟುಂಬದ ಸದಸ್ಯರಿಗೆ ಯಾರಿಗಾದ್ರೂ ಟಿಕೆಟ್ ಕೊಡಿಬೇಕಾದ್ರೆ ಗೆಲ್ಲಿಸ್ಕೊಂಡು ಬರೋ ಪ್ರಯತ್ನ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಈ ವಿಚಾರವನ್ನ ಹೈಕಮಾಂಡ್ ನಾಯಕರ ಮುಂದೆ ಇಡೋದಕ್ಕೆ ಹೋಗಿದ್ದಾರೆ ಅಂತ. ಎರಡನೇ ವಿಷಯ, DCM ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು. ರಾಜ್ಯ ರಾಜಕಾರಣದಲ್ಲೇ ಉಳಿಯೋದಕ್ಕೆ ಸತೀಶ್ ಜಾರಕಿಹೊಳಿ ಆಸಕ್ತಿ ತೋರ್ತಾ ಇದ್ದಾರೆ. ಜೊತೆಗೆ DCM ಸ್ಥಾನದ ಮೇಲೂ ಅವರಿಗೆ ಕಣ್ಣಿದೆ. ಅವರ ಬೆಂಬಲಿಗರು ಸಾಕಷ್ಟು ವೇದಿಕೆಗಳಲ್ಲಿ ಹೇಳಿಕೆಗಳ ಮೂಲಕ ಈಗಾಗಲೇ ಇದನ್ನು ವ್ಯಕ್ತಪಡಿಸಿದ್ದಾರೆ ಕೂಡ. ಈ ಹಿಂದೆಯೂ ಜಾತಿವಾರು DCM ಸ್ಥಾನದ ಬಗ್ಗೆ ಕೂಡ ಸತೀಶ್ ಜಾರಕಿಹೊಳಿ ಸ್ವತಃ ಮಾತಾಡಿದ್ದಾರೆ. ತಮ್ಮ ನಿಲುವನ್ನು ಕೂಡ ಈ ಬಗ್ಗೆ ಸ್ಪಷ್ಟವಾಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ತಮಗೂ ಕೂಡ DCM ಸ್ಥಾನ ನೀಡಿದ್ರೆ ಅದನ್ನು ನಿಭಾಯಿಸ್ತೀನಿ, ನನಗೆ ನೀಡೋದಕ್ಕೆ ಕಾರಣಗಳು ಕೂಡ ಇದೆ ಅಂತ. ಹೀಗಾಗಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಡೋದಕ್ಕೆ ದೆಹಲಿಗೆ ಹೋಗಿದ್ದಾರೆ ಅನ್ನೋದು ಮತ್ತೊಂದು ವಿಚಾರ. ಸೊ ಬೆಳಗಾವಿ ರಾಜಕೀಯ ವಲಯದಲ್ಲಿ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಭೇಟಿ ಬಗ್ಗೆ ಬಹಳಷ್ಟು ಚರ್ಚೆಗಳಾಗೋದಕ್ಕೆ ಈ ಎರಡು ವಿಷಯಗಳು ಪ್ರಮುಖ ಕಾರಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.